ಸರ್ಕಾರಿ ಪ್ರೌಢಶಾಲೆ ಬಡಗಯಕ್ಕಾರು ಇಲ್ಲಿ ಶಾಲಾ ಪ್ರಾರಂಭೋತ್ಸವ ಸಮಾರಂಭವನ್ನು ದಿನಾಂಕ 1/6/2026 ಅದ್ದೂರಿಯಿಂದ ಆಚರಿಸಲಾಯಿತು. ಕೊಡಮಣಿತ್ತಾಯ ದೈವಸ್ಥಾನದ ದ್ವಾರದ ಬಳಿ ಶಾಲಾ ಶಿಕ್ಷಕಿ ಶ್ರೀಮತಿ ಚಿತ್ರಾಶ್ರೀ ಜಾಥಾದ ಉದ್ದೇಶ ಹಾಗೂ ಆಶಯಗಳನ್ನು ತಿಳಿಸಿಕೊಡುವುದರೊಂದಿಗೆ ಜಾಥಾ ಆರಂಭವಾಯಿತು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಉನ್ನತ ಧ್ಯೇಯದೊಂದಿಗೆ 2026-27ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮುಂದಡಿ ಇಡುವ ಸಲುವಾಗಿ ಶಾಲಾ ಬ್ಯಾಂಡ್ ವಾದನ, ಶೈಕ್ಷಣಿಕ ಜಾಗೃತಿಯ ಘೋಷಣೆಗಳ ಜೊತೆಗೆ 8ನೇ ತರಗತಿಗೆ ದಾಖಲಾದ ಹೊಸ ವಿದ್ಯಾರ್ಥಿಗಳ ಮೆರವಣಿಗೆಯನ್ನು ಶಾಲಾ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಊರವರು, ಶಾಲಾಭಿಮಾನಿಗಳು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದ ಜಾಥಾದ ಮೂಲಕ ಶಾಲಾ ಆವರಣಕ್ಕೆ ಬರಮಾಡಿಕೊಳ್ಳಲಾಯಿತು. ಹೊಸ ನೋಟಕ್ಕೆ ಹಂಬಲಿಸುವ ಕಣ್ಣುಗಳಲ್ಲಿ ಜ್ಞಾನದ ಮಿಂಚು ತುಂಬಲು ಹೊಸ ವಿದ್ಯಾರ್ಥಿಗಳ ಕೈಗೆ ಹೈಡ್ರೋಜನ್ ತುಂಬಿದ ಬಲೂನುಗಳನ್ನು ಉಪಸ್ಥಿತರಿದ್ದ ಅತಿಥಿಗಳು ನೀಡಿ ಶುಭ ಹರಸಿದರು. ವೈಜ್ಞಾನಿಕ ವಿಚಾರಧಾರೆಗೆ ಪ್ರೇರಣೆ ನೀಡುವ ಸದುದ್ದೇಶದಿಂದ ಹಗುರವಾದ ಹೈಡ್ರೋಜನ್ ತುಂಬಿದ ಬಲೂನುಗಳನ್ನು ನೂತನ ವಿದ್ಯಾರ್ಥಿಗಳು ಆಕಾಶಕ್ಕೆ ಹಾರಿ ಬಿಡುವುದರೊಂದಿಗೆ ಅವುಗಳ ಊರ್ಧ್ವಮುಖಿ ಚಲನೆಯನ್ನು ಕುತೂಹಲದ ಕಣ್ಗಳಿಂದ ನೋಡುವ ಅವಕಾಶ ಕಲ್ಪಿಸಿಕೊಡುವ ಮೂಲಕ ವಿನೂತನವಾಗಿ ಅವರನ್ನು ಬರಮಾಡಿಕೊಳ್ಳಲಾಯಿತು. ನಮ್ಮ ಶಾಲೆಯಲ್ಲಿ ಹೊಸ ವಿದ್ಯಾರ್ಥಿಗಳನ್ನು 9ನೇ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳು ಆರತಿ ಬೆಳಗಿ ಪುಷ್ಪಾರ್ಚನೆಗೈದು ಅಭಿಮಾನಪೂರ್ವಕವಾಗಿ ಬರಮಾಡಿಕೊಳ್ಳುವ ಪರಂಪರೆ ಇದ್ದು, ಅದರಂತೆ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ನೀಡಲಾಯಿತು. ಹೊಸ ಶಾಲೆಯ ಪರಿಸರಕ್ಕೆ ಹೊಂದಿಕೊಳ್ಳಲು ಬಂದ ಮಕ್ಕಳಿಗೆ ಈ ಅಕ್ಕರೆಯ ಆಹ್ವಾನ ಖುಷಿ ತುಂಬಿತು. ಶಾಲಾ ಪ್ರಾರಂಭೋತ್ಸವದ ಸಭಾ ಕಾರ್ಯಕ್ರಮವು ಶಾಲೆಯ ಸಭಾಂಗಣದಲ್ಲಿ ಆಯೋಜಿತವಾಗಿತ್ತು. ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಇಂದಿರಾ ಎನ್ ರಾವ್ ಆಗಮಿಸಿದ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸಿದರು. ಜ್ಞಾನದ ಪ್ರತೀಕವಾದ ದೀಪದ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು. ಹಿರಿಯ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಶಾಲೆಯ ಸೌಲಭ್ಯಗಳ ಪರಿಚಯವನ್ನು ಮಾಡಿಕೊಟ್ಟರು. ಅತಿಥಿಗಳಾಗಿ ಆಗಮಿಸಿದ ಎಕ್ಕಾರು ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ರತ್ನಾಕರ ಶೆಟ್ಟಿಯವರು ಶಾಲೆಯ ಸಾಧನೆಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಹೊಸ ಕನಸುಗಳನ್ನು ಮೂಡಿಸುವ ಸ್ಫೂರ್ತಿಯ ನುಡಿಗಳನ್ನಾಡಿದರು. ಶಿಕ್ಷಕಿ ಶ್ರೀಮತಿ ಚಿತ್ರಾಶ್ರೀ ಶಾಲೆಯ ಹಿಂದಿನ ವರ್ಷದ ಸಾಧನೆಗಳ ಪಕ್ಷಿ ನೋಟವನ್ನು ನೂತನ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಗಮನಕ್ಕೆ ತಂದರು. ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಆಡಳಿತ ಉಪನಿರ್ದೇಶಕರಾದ ಶ್ರೀಯುತ ಶಶಿಧರ ಜಿಎಸ್ ಅವರು ಮಾತನಾಡಿ, ತುಳುನಾಡಿನ ಹೆಮ್ಮೆಯ ಮಣ್ಣು ನಮಗೆ ಸಂಸ್ಕಾರ ಮತ್ತು ಶ್ರೀಮಂತ ಪರಂಪರೆ ಕಟ್ಟಿಕೊಟ್ಟಿದ್ದು, ಈ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕನಸು ಕಾಣಬೇಕು ಎಂದರು. ಶಾಲಾ ವಿದ್ಯಾರ್ಥಿಗಳಲ್ಲಿ ಅವರ ಮುಂದಿನ ಕನಸುಗಳ ಬಗ್ಗೆ ಉತ್ಸಾಹದಿಂದ ಸಂವಾದ ನಡೆಸಿದರು. ರಾಜ್ಯ ಮಟ್ಟದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 2025-26ರಲ್ಲಿ ನಮ್ಮ ಜಿಲ್ಲೆ ಅತ್ಯುತ್ತಮ ಫಲಿತಾಂಶ ದಾಖಲಿಸಿದ್ದು, ಈ ಜಿಲ್ಲೆಯ ಪ್ರತಿಯೊಂದು ಶಾಲೆಯ ಶಿಕ್ಷಕರ, ವಿದ್ಯಾರ್ಥಿಗಳ ಹಾಗೂ ಪೋಷಕರ ಪೂರ್ಣ ಪ್ರಯತ್ನದ ಫಲ ಎಂದು ಹೆಮ್ಮೆಯಿಂದ ಸ್ಮರಿಸಿದರು. ಶ್ರೀಮತಿ ತೇಜಸ್ವಿನಿ, ವಿದ್ಯಾಭಿಮಾನಿಗಳಾದ ಶ್ರೀ ಸ್ಟ್ಯಾನಿ ಪಿಂಟೋ, ಶ್ರೀ ಪ್ರಶಾಂತ್, ಶ್ರೀ ಸುರೇಶ್, ಶ್ರೀ ದುರ್ಗಾ ಪ್ರಸಾದ್ ಉಪಸ್ಥಿತರಿದ್ದರು. ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದ ಸಹಕಾರ ರತ್ನ ಮೋನಪ್ಪ ಶೆಟ್ಟಿಯವರು ವಿದ್ಯಾರ್ಥಿಗಳಿಗೆ ಐಸ್ ಕ್ರೀಂ ಹಾಗೂ ಸಿಹಿ ತಿಂಡಿಯನ್ನು ಪ್ರಾಯೋಜಿಸಿದ್ದರು. ಶ್ರೀಮತಿ ಜ್ಯೋತಿ ಹಾಗೂ ಶ್ರೀಮತಿ ರಾಜಶ್ರೀ ಸರ್ಕಾರದ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಶ್ರೀಮತಿ ವಿನ್ನಿ ನಿರ್ಮಲಾ ಡಿಸೋಜಾ ವಂದಿಸಿದರು. ಶ್ರೀಮತಿ ವಿದ್ಯಾಗೌರಿ ಕಾರ್ಯಕ್ರಮವನ್ನು ನಿರೂಪಿಸಿದರು.